Hi, welcome back to my YouTube channel. Baby. Baby, I love you so. ಫಸ್ಟ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಬ್ಬ ಅಂದರೆ ಎಲ್ಲರ ಮನೆಯಲ್ಲೂ ಬೇಗ ಎದ್ದು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಬಿಟ್ಟು ಬಾಗಿಲಿಗೆ ಮಾವಿನ ತೋರಣ ಕಟ್ಟಿ ಮನೇಲಿ ಪೂಜೆ ಮಾಡೋದ್ರಿಂದ ಒಂದು ಡಿವೈನ್ ಫೀಲ್ ಇರುತ್ತೆ. ಅದು ಅಲ್ಲದೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಈ ಹಬ್ಬ ಎಲ್ಲರೂ ಶಾಪಿಂಗ್ ಮಾಡಿ ದೇವ್ರಿಗೆ ಯಾವ ಥರ ಸ್ಯಾರಿ ತೊಗೋಬೇಕು, ನಾವು ಯಾವ ಥರ ಸ್ಯಾರಿ ತೊಗೋಬೇಕು ಅಂತ ಹುಡುಕಿ ಕೊನೆಗೊಂದು ಸ್ಯಾರಿ ಸೆಲೆಕ್ಟ್ ಮಾಡಿ ಯಾವ ಥರ ಹೂ ತೊಗೋಬೇಕು, ಯಾವ ಥರ ಡೆಕೋರೇಟ್ ಮಾಡಬೇಕು ಅಂತ ಯೂಟ್ಯೂಬಲ್ಲಿ ನೋಡಿ ಎಲ್ಲ ಪ್ರೈಸ್ ಜಾಸ್ತಿ ಆಗಿದ್ರು ಎಲ್ಲ ಶಾಪವ್ರ ಜೊತೆ ಬಾರ್ಗೇನ್ ಮಾಡಿ ಅಷ್ಟೆಲ್ಲ ಆದರೂ ಎಲ್ಲರೂ ಮನೇಲೂ ಲಕ್ಷ್ಮಿ ಕೂರಿಸಿ ಖುಷಿ ಪಡ್ತಾರೆ. ಹಬ್ಬದ ದಿನ ಲಕ್ಷ್ಮಿಗೆ ರೆಡಿ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಹಾಗೆ ನಾವು ಕೂಡ ರೆಡಿ ಆಗೋದು ಅಷ್ಟೇ ಇಂಪಾರ್ಟೆಂಟ್. ನಾನು ನಮ್ಮಮ್ಮ ಮಾತಾಡಿಕೊಂಡು ಸ್ವಲ್ಪ ಜಗಳ ಮಾಡಿಕೊಂಡು ಬೇಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೇವೆ. ಬೆಳಗ್ಗೆಯಿಂದ ಎದ್ದು ಎಲ್ಲ ಕೆಲಸ ಮಾಡಿ ಸಾಕಾಗಿತ್ತು. ನಮ್ಮಮ್ಮ ತಿಂಡಿ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ನಾವು ತಿನ್ಕೊಂಡು ಬರ್ತೀವಿ. ಅಲ್ಲಿ ತನಕ ಬಾಯ್. ಬ್ರೇಕ್ಫಾಸ್ಟ್ ಆದಮೇಲೆ ನೆಕ್ಸ್ಟ್ ಬರೋದೇ ಲಂಚ್. ಸೊ ಲಂಚಿಗೆ ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ಉಳ್ಕಲಲ್ಲಿ ರುಬ್ಬುತ್ತಾ ಇದ್ದೀನಿ. ರೈಸ್ ರೆಡಿ ಇದೆ, ಸಾಂಬಾರು ರೆಡಿ ಆಗಿದೆ, ಕೋಸಂಬರಿ ಮಾಡಿ ಒಬ್ಬಟ್ಟು ಮಾಡಿದ್ರೆ ಅಡುಗೆ ಊಟ ಫುಲ್ ರೆಡಿ. ಒಬ್ಬಟ್ಟು ಹೂರ್ಣ ರೆಡಿ ಇದೆ, ಕೋಸಂಬರಿ ರೆಡಿ ಇದೆ, ಒಬ್ಬಟ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಆಮೇಲೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋದಷ್ಟೇ. ಹಬ್ಬ ಅಂದರೆ ಹೆಣ್ಮಕ್ಳು ಕೂಡ ರೆಡಿ ಆಗಬೇಕು ಅಲ್ವಾ? ಸೊ ಬನ್ನಿ ರೆಡಿ ಆಗೋಣ. ಹಬ್ಬ ಅಂದರೆ ಕೇವಲ ಸೆಲೆಬ್ರೇಷನ್ ಅಲ್ಲ, ಅದು ನಮ್ಮ ಒಗ್ಗಟ್ಟು, ನಮ್ಮ ಸಂಪ್ರದಾಯ ಮತ್ತು ನಮ್ಮ ಭಕ್ತಿಯನ್ನು ತೋರಿಸುತ್ತೆ. ಸೊ ಎಲ್ಲರೂ ಹಬ್ಬನ ಚೆನ್ನಾಗಿ ಖುಷಿಯಿಂದ ಸೆಲೆಬ್ರೇಟ್ ಮಾಡಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.